ಒಂಚೂರು ಮುಂದೆ ಬನ್ನಿ ಲೈಟ್. ಹಾಂ ಸಾಕು. ಓಕೆ. ಎಲ್ಲರಿಗೂ ನಮಸ್ತೆ. ಶರಣ್ ಸರ್ ನಮಸ್ತೆ. ಸರ್ ಜೊತೆ ನಾನು ಫೈಟ್ ಮಾಡಿಲ್ಲ, ಮಾಡಿಸ್ತೀನಿ. ಬಟ್ 100% ಬೇರೆ ಥರ ಮಾಡಿಸ್ತೀನಿ ಸರ್. ನಿಮ್ಮ ಜೊತೆ ನಾನು ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಮೊದಲಿಂದ ನನಗೆ. ಅಮ್ಲಿ ಮೇಡಮ್ ಬರ್ಬೇಕು ಮೇಲ್ಗಡೆ, ನಾನು ಅವ್ರ ಎದುರುಗಡೆ ಹೇಳ್ಬೇಕು ನಾನು. ಆಯ್ತು, ಬನ್ನಿ ಮೇಡಮ್ ಬನ್ನಿ. ಇವರು ಇಲ್ಲಿಗೆ ಪ್ರೆಸ್ ಮೀಟ್ ಅದೇನು ರಿಕ್ವೆಸ್ಟ್ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಕರೆಸಿದ್ರಲ್ಲ, ಹೇಳಿ. ಇಲ್ಲ, ಯಾಕಂದರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದರೆ ಫೈರ್ ಫೈಟ್ ಅಂದರೆ ಅಪ್ಪು ಸಾರೇ ನೆನಪಾಗ್ತಾರೆ ನನಗೆ ಯಾವಾಗ್ಲೂ. ಅದನ್ನು ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದರೆ ಒಬ್ಬರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದರೆ, ಒಬ್ಬರು ಹೀರೋಯಿನ್ ಹತ್ರ ಮಾಡಿಸ್ಬೇಕು ಅಂದರೆ ನನಗೆ ತುಂಬ ಜವಾಬ್ದಾರಿ ಇರುತ್ತೆ. ಮತ್ತು ಬೆಂಕಿ ಫೈಟ್, ಆ ಫೈಟ್ ಮಾಡಿಸುವಾಗ ಏನಾಯಿತು ಅಂದರೆ, ನೈಟಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫೈರ್ ಜೆಲ್ಲು ಇದೆಲ್ಲ ತಂದಿರಲಿಲ್ಲ. ಯಾವುದು ಆಮೇಲೆ ಕೋಲ್ಡ್ ಕ್ರೀಮ್ ಅಂತ ತರಿಸಿ ಸ್ವಲ್ಪ ಇದು ಮಾಡಿ ಹಿಂಗೆ ಆಗ್ತು. ಪಾಪ ಹಂಗೋ ನನಗೆ, ಯಾಕಂದ್ರೆ ನನಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬೀಳುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡಬೇಕು, ನಾನು ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏರ್ಸು, ಇಲ್ಲಿ ಹಣೆ ಎಲ್ಲ ಸುಟ್ಟು, ಮತ್ತು ಕೈಯೆಲ್ಲ ಸುಟ್ಟೋಯ್ತು. ತುಂಬ ಚೆನ್ನಾಗಿ ಮಾಡಬೇಕು. ನಾವು ಏನು ಹೇಳ್ತೀವಿ ಶಾರ್ಟ್ಗಳು ಪ್ರತಿಯೊಂದೂ ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾ ರಿಸ್ಕ್ ಇತ್ತು ಶಾರ್ಟ್ಸು ಮಾಡಬೇಕಾದ್ರೆ. ಒಂದೊಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ, ನನಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅನ್ಕೊಂಡು ಪ್ರತಿಯೊಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಪಂಚಾಕ್ಷರಿ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದ್ರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ದು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಮೇಡಮ್ ನಿಜವಾಗ್ಲೂ ನೀವು, ಯಾಕಂದರೆ ಒಂದು ಫೈಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಆ ಫೈಟ್ ಮಾಡುವಾಗ ನಾನು ಹೇಳಲ್ವಾ, ಅಪ್ಪು ಸಾರೇ ನೆನಪಾಗ್ತಾ ಇದ್ರು ನನಗೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಯಾಕಂದರೆ ನಮ್ಮ ಪತ್ರಕರ್ತರು, ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆಲ್ಲರೂ ತುಂಬಾ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದು ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ದೊಡ್ಡ ಕಾಂಪ್ಲಿಮೆಂಟ್ ಅದು. ಧನ್ಯವಾದಗಳು ಸರ್. ತ್ಯಾಗ ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಶರಣ್ ಸರ್ ನಮಸ್ಕಾರ ಸರ್. ಶರಣ್ ಸರ್, ಇವ್ರು ಇಷ್ಟು ಸಣ್ಣ ಕಾಣ್ತಾರಲ್ಲ, BGM ಮ್ಯೂಸಿಕ್ ಹೆಂಗಿತ್ತು, ಅವ್ರ ಕೆಲಸ ಹೆವಿ ಸೌಂಡ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು ನವೀನ್ ಸರು ಹಾಗೆ ಅಂಬಾಲಿ ಮೇಡಮ್ ಇಬ್ಬರೂ ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಸುಮ್ಮನೆ ಹಾಗೆ ಮಾತಾಡ್ತಾ ವರ್ಕ್ ಮಾಡಬೇಕು ಅಂತ ಯಾವುದೋ ಒಂದು ರೆಫರೆನ್ಸಲ್ಲಿ ನನ್ನ ಜೊತೆಗೆ ಬಂದರು. ಮಾತಾಡಿದ್ವಿ, ಸರ್ ವರ್ಕ್ ಸ್ಟಾರ್ಟ್ ಮಾಡೋಣ, ಇನ್ನೂ ಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವರ್ಕ್ ಸ್ಟಾರ್ಟ್ ಮಾಡೋಣ, ಒಂದು ದಿವಸ ಕುತ್ಕೊಂಡು ಕತೆ ಹೇಳ್ತೀನಿ ಅಂದರು. ಸರಿ ಆಯಿತು, ಎಲ್ಲ ಆಗಿತ್ತು. ಮೊದಲೇ ದಿನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಗುರುವಾರ. ರಾಯರ ಮುಂದೆ ಹೋದ್ವಿ, ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನಾನಿನ್ನ ಬಿಡಲಾರೆ ಸಿನಿಮಾ ಹೆಸರು ಅಂತ. ಅವತ್ತು ಸ್ಟಾರ್ಟ್ ಆಗಿತ್ತು. ನಾನು ರಾಯರ ಅನುಗ್ರಹ ಹೇಳ್ತೀನಿ, ಇವತ್ತವರೆಗೂ ನಾನು ಪ್ರತಿ ಗುರುವಾರನೇ ಇವ್ರಿಗೆ ಕೊಟ್ಟಿರೋ ಔಟ್ಪುಟ್ಸ್ ಎಲ್ಲ ಗುರುವಾರನೇ ಆಗಿರೋದು. ಒಂದು ರೆಕಾರ್ಡಿಂಗ್ಸ್ ಆಗಿದ್ರು ಅದು ಸ್ಟಾರ್ಟ್ ಆಗಿರೋದು ಗುರುವಾರ. ಅದು ಇವತ್ತು ನಾನು ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ ಅಂತ ಇದೆ. ಯಾಕಂದರೆ ಅನುಗ್ರಹ ಕೂಡಿ ಬಂದಾಗ ಮಾತ್ರ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗುವಂಥದ್ದು. ಇವತ್ತು ನಾನು ಈ ಟೀಸರ್ದು ಗುರುವಾರನೇ ಆಗತ್ತೆ ಅಂತ ನನ್ನ ಮೈಂಡಲ್ಲಿತ್ತು. ಬಟ್ ಏನೋ ಅನುಗ್ರಹ ಇದೆ ದೇವ್ರದ್ದು, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಏಕದೇಶಿ ಹೀಗೆ ಒಂದು ಒಳ್ಳೆಯ ಜರ್ನಿ ನನಗೆ ಇವ್ರ ಜೊತೆಗೆ ಸಿಕ್ಕಿದೆ. ಯಾಕಂದರೆ ಪ್ರೊಡ್ಯೂಸರ್ ಅಂತ ಪ್ರೊಡ್ಯೂಸರ್ ಆಗಲಿ ಅಥವಾ ಹೀರೋಯಿನ್ ಅಂತ ಹೇಳಿ ಅವರು ಯಾವುದೇ ಇದಿಲ್ಲದಲೆ ರಾತ್ರಿ ಹಗಲು ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಸರ್ ಹೀಗೆ ಮಾಡೋಣ ಸರ್, ಈ ಥರ ಒಂದು ನಮ್ಮದು ಈ ಪಾತ್ರ ಹಿಂಗಿದೆ ಸರ್, ನನ್ನ ಪಾತ್ರಕ್ಕೆ ಜೀವ ತುಂಬಬೇಕಾಗಿರೋದೇ ನೀವು ಸರ್ ಪ್ಲೀಸ್ ಅಂತ ಹೇಳಿ ಕೇಳಿಕೊಂಡು, ನಾನು ಡೈರೆಕ್ಟ್ರು ಆ್ಯಂಡ್ ಮೇಡಮ್ 3 ಜನ ಅದೆಷ್ಟು ಟ್ರಾವೆಲ್ ಮಾಡಿದ್ದೀವಿ. ಚೆನ್ನೈ, ಹೈದರಾಬಾದು, ಬಾಂಬೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಅದ್ಭುತವಾದ ವರ್ಕನ್ನು ನನಗೆ ಮಾಡೋಕ್ಕೆ ಅವಕಾಶ ಆಯಿತು. ಅವಕಾಶ ಕೊಟ್ಟಿದ್ದಕ್ಕೆ ರಾಯರೇ ಕಳಿಸಿದ್ದು ಅನ್ಸುತ್ತೆ. ಒಂದು ಒಳ್ಳೆ ಅವಕಾಶ. ನಾನಿನ್ನ ಬಿಡಲಾರೆ ಸಣ್ಣ ವಯಸ್ಸಲ್ಲಿ ನಾನು ಸಿಕ್ಕಾಬಿಟ್ಟೆ ಎದುರ್ಕೊಂಡಿದ್ದೆ. ಬಟ್ ಅದೇ ಟೈಟ್ಲಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ರಾಯರ ಕೃಪೆ ಸಿಕ್ಕಿರೋದು. ಈ ಟೀಮ್ಗೆ ಎಲ್ಲ ನಾನಿನ್ನ ಬಿಡಲಾರೆಯ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನಗೊಂದು ಇಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ. ಹಾಗೆ ರೆಕಾರ್ಡಿಂಗ್ ಕಂಪ್ಲೀಟ್ ಆಯಿತು, ಸೆನ್ಸರ್ ಆಯಿತು, ಇವತ್ತು ಟೀಸರ್ ರಿಲೀಸ್ ಆಗಿದೆ. ಮ್ಯೂಸಿಕ್ ಬಗ್ಗೆ
ನಾನು ಹೇಳ್ಕೋಬಾರ್ದು, ಎಲ್ಲ ತಂಡ ತುಂಬ ಖುಷಿ ಪಟ್ಟಿದ್ದಾರೆ. ಅದು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಇದರಲ್ಲಿ ಒಟ್ಟು ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗನ್ನ ಮುದ್ದು ಬೊಂಬೆ ಅಂತ ಹೇಳಿ ಲವ್ ಸಾಂಗು. ಆ ಲವ್ ಸಾಂಗನ್ನು ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೆ ಒಂದು ಬಿಗ್ ಸಾಂಗ್ ಇದೆ, ಅದನ್ನ ಸರಾಯು ಹೆಚ್ಚು ಅಂತ ಹೇಳಿ ಒಬ್ರು ಹಾಡಿದ್ದಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸಾಂಗು. ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮ್ಯೂಸಿಕಲ್ ಜರ್ನಿ ಮಾಡಬೇಕು, ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಅನ್ನು ನಾವು ಮ್ಯೂಸಿಕ್ ನಲ್ಲೇ ತೋರಿಸ್ಬೇಕು ಅಂತ ಹೇಳಿ ಒಂದು ಥೀಮ್ ಮಾಡಿದೀವಿ, 5 ನಿಮಿಷದ ಒಂದು ಥೀಮ್. ಆ ಥೀಮ್ ಮೇಲೆನೆ ಸಿನಿಮಾದ ಕ್ಲೈಮ್ಯಾಕ್ಸ್ ಇರುವಂಥದ್ದು. ಅದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ. ಯಾಕಂದ್ರೆ ಆ ದೇವರ ಒಂದು ಪವಾಡ ಹೇಗಿರುತ್ತೆ, ಆಮೇಲೆ ಒಂದು ದೆವ್ವ ಮತ್ತೆ ದೇವರು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ದು ಒಂದು ಅನುಭವನ ಆ 5 ನಿಮಿಷ ನಮಗೆ ಕೊಡುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರಾಯರ್ ಬಗ್ಗೆನೇ ಇರೋದು ಸರ್, ಅವ್ರ ಬಗ್ಗೆನೇ, ರಾಯರ್ ಬಗ್ಗೆನೇ ಕ್ಲೈಮ್ಯಾಕ್ಸ್ ಸಾಂಗ್ ಇರೋದು. ಅದು ಅದಕ್ಕೆ ಗುರು ರಾಘವೇಂದ್ರ ಅಂತ ಹೇಳಿ ಸಾಂಗು. ಹಾಗೆ ಈ ಸಾಂಗನ್ನ ನನ್ನ ತಮ್ಮ ಮನೋಜ್ ಕುಮಾರ್ ಬರ್ದಿರೋದು. ಅದೊಂದು ಖುಷಿ ಇದೆ, ಅವನಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ಸರ್. ವೀರೇಶ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಹೆಸರು ವೀರೇಶ್ ಅಂತ ಅಂದ್ಬಿಟ್ಟು ಈ ಸಿನಿಮಾ DOP. ಮೈಕ್ ಹತ್ರ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದು ಒಂದು ಫಸ್ಟ್ ಲುಕ್ಕು, ನೆಕ್ಸ್ಟ್ ಸಿನಿಮಾ ನಿಮ್ಮ ಎದುರುಗಡೆ ಬರುತ್ತೆ. ದಯವಿಟ್ಟು ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಧನ್ಯವಾದಗಳು ಸರ್.